ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತೊಂದು ಸ್ಪೆಷಲ್ ಕಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ಸೊ ನಾವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ಒಂದು ವಿಡಿಯೋ ಇದು. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ನ ತಗೋತಾ ಇದ್ದೀರಾ, ಸಪೋಸ್ ಇವಾಗ ತಗೋತಿದ್ದೀರಾ, ನಿಮಗೆ ವೆರಿ ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ಪಾಸಿಟಿವ್ ರಿಸಲ್ಟ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆಯೇ ಈ ಒಂದು ಕಂಟೆಂಟ್ ಬಂದು ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ತಗೋಬೇಕು, ಎಷ್ಟು ದಿನ ಆದಮೇಲೆ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು ಅನ್ನೋದಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾನು ಯಾರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಜನಕ್ಕೆ ಉಪಯೋಗ ಆಗ್ಬೋದು ಅಂತ. ಸೊ ಬನ್ನಿ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಾನು ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮು ನಮಗೆ ಬ್ಲಡ್ನಲ್ಲಿ HCG ಅನ್ನೋ ಒಂದು ಹಾರ್ಮೋನು ಡಿಟೆಕ್ಟ್ ಆಗುತ್ತೆ. ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನು ಸೊ ಪ್ರೊಡ್ಯೂಸ್ ಆಗುತ್ತೆ, ಸೊ ಡಿಟೆಕ್ಟ್ ಆಗುತ್ತೆ. ಆ HCG ಅನ್ನೋ ಒಂದು ಹಾರ್ಮೋನಿಂದ ನಾವು ಒಂದು ಪ್ರೆಗ್ನೆಂಟೋ ಇಲ್ಲವೋ ಅನ್ನೋದನ್ನ ಕಂಡುಹಿಡಿಬೋದು. ಸೊ ನಮ್ಮದು ಪೀರಿಯಡ್ ಮಿಸ್ ಆದಾಗ, ಸೊ ಇಲ್ಲಿ ಯಾವಾಗ ಪ್ಲೆಸೆಂಟ ಮತ್ತು ಯೂಟ್ರಸ್ಸು ಅಟ್ಯಾಚ್ ಆಗುತ್ತೆ ಆವಾಗ HCG ಅನ್ನೋ ಒಂದು ಹಾರ್ಮೋನು ಡಿಟೆಕ್ಟ್ ಆಗಿಬಿಡುತ್ತೆ. ಸೊ ಏನು ಪ್ಲೆಸೆಂಟ ಇದೆ ಮತ್ತು ಯೂಟ್ರಸ್ ಇದೆ, ಸೊ ಅದೆರಡು ಅಟ್ಯಾಚ್ ಆದಾಗ HCG ಅನ್ನೋ ಒಂದು ಹಾರ್ಮೋನು ಡಿಟೆಕ್ಟ್ ಆಗುವಂಥದ್ದು, ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಆ ಟೈಮಲ್ಲಿ ನಾವು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ನ ತಗೊಳ್ಳೋ ಅಂಥದ್ದು. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮು ಅಲ್ಲಿ ಒಂದು ನಾನಾ ರೀತಿಯ ಒಂದು ಹಾರ್ಮೋನ್ಸು ಪ್ರೊಡ್ಯೂಸ್ ಆಗುತ್ತೆ. ತುಂಬ 2-3 ರೀತಿ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗುತ್ತೆ. ಬಟ್ ನಮಗೆ ಬೇಕಾಗಿದ್ದು HCG ಅನ್ನೋ ಒಂದು ಹಾರ್ಮೋನು ಪ್ರೆಗ್ನೆನ್ಸಿ ರಿಲೇಟೆಡ್ಗೆ. ಸೊ ಆ HCG ಹಾರ್ಮೋನ್ಸ್ನ ನಾವು ನಾರ್ಮಲಾಗಿ ಇವಾಗ ಯಾವಾಗ ತಗೋಬೇಕು ಅಂತ ಹೇಳಿದ್ರೆ, ನಾವು ಇಲ್ಲಿ ಪ್ರೆಗ್ನೆನ್ಸಿನ 2 ಟೈಪ್ಸು ನಾವು ಚೆಕ್ನ ಮಾಡ್ಬೋದು. ಒಂದು ಬ್ಲಡ್ ಟೆಸ್ಟ್ ಮುಖಾಂತರ ಪ್ರೆಗ್ನೆನ್ಸ್ ಹೌದೋ ಇಲ್ವೋ ಅನ್ನೋದು, ಮತ್ತು ಇನ್ನೊಂದು ಯೂರಿನ್ ಟೆಸ್ಟ್ ಮುಖಾಂತರ ಪ್ರೆಗ್ನೆನ್ಸ್ ಹೌದಾ ಇಲ್ವಾ, ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು. ಸೊ ಬ್ಲಡ್ ಟೆಸ್ಟ್ ಬಂದು ತುಂಬ ಕಾಸ್ಟ್ಲಿ ಮತ್ತು 100% ಗ್ಯಾರಂಟಿ ಒಂದು ರಿಸಲ್ಟ್ನ ಕೊಡುವಂಥದ್ದು. ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗೆಯೇ ಅದರಲ್ಲಿ ಯಾವುದೇ ರೀತಿ ಒಂದು 100% ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಕಂಡುಹಿಡ್ಕೋಬೋದು. ಇನ್ನೊಂದು ಸೆಕೆಂಡ್ ಆಪ್ಷನ್ ಬಂದು ಯೂರಿನ್ ಟೆಸ್ಟು. ತುಂಬ ನಮಗೆ ಈಸಿ ವೇ ಆಗಿ, ನಮಗೆ ಹ್ಯಾಂಡಿಯಾಗಿ ಸಿಗುವಂಥದ್ದು, ವರ್ತ್ ಕಾಸ್ಟು, ಕೈಗೆ ತುಂಬ ನಮಗೆ ಎಟ್ಕುವಂಥ ಬೆಲೆಯಲ್ಲಿ ಸಿಗುವಂಥದ್ದು ಯೂರಿನ್ ಟೆಸ್ಟು. ಸೊ ಈಗ ನಮ್ಮ ಮ್ಯಾಕ್ಸಿಮಮ್ ಜನ ಬಂದು ಯೂರಿನ್ ಟೆಸ್ಟ್ಗೆ ಕೂಡ ಹೋಗೋದು. ಬ್ಲಡ್ ಟೆಸ್ಟು ತುಂಬ ಕಡಿಮೆ ಜನ ಹೋಗೋದು. ಸೊ ಅದು ಕಾಸ್ಟ್ಲಿ ಕೂಡ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ನಾವು 2 ರೀತಿ ಟೆಸ್ಟ್ ಇರುತ್ತೆ, ಅದರಲ್ಲಿ ಯೂರಿನ್ ಟೆಸ್ಟೇ ನೀವು ಪಿಕ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಬಂದು ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ತಗೋಬೇಕು ಅನ್ನೋದು ಇನ್ನೊಂದು. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡ್ಕೋಬೇಕಂದ್ರೆ, ಸೊ ಪ್ರೆಗ್ನೆನ್ಸಿ ಯೂರಿನ್ ಟೆಸ್ಟ್ ಕಿಟ್ಗಳಿರುತ್ತಲ್ಲ, ಸೊ ಅದು ಮಾರ್ಕೆಟಲ್ಲಿ 16 ರೀತಿಯಲ್ಲಿ ನಮಗೆ ಅವೈಲೇಬಲ್ ಸಿಗುತ್ತೆ. ಸೊ 16 ರೀತಿಯಲ್ಲಿ ಸಿಗುತ್ತೆ. ಬಟ್ ನಾನು ನಿಮಗೆ ಪ್ರಿಫರ್ ಮಾಡುವಂಥದ್ದು ಪ್ರೆಗಾ ನ್ಯೂಸ್ ಅಂತ ಹೇಳಿ, ಅದು ಇಂಡಿಯಾಸ್ ನಂಬರ್ 1 ಪ್ರೆಗ್ನೆನ್ಸಿ ಕಿಟ್ ಅಂತಲೇ ಹೇಳ್ಬೋದು. ಸೊ ತುಂಬ ರೀತಿ ಇದೆ, ಬಟ್ ಪ್ರೆಗಾ ನ್ಯೂಸ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ನಾವು ಟೆಸ್ಟ್ ಮಾಡೋದ್ರಿಂದ ಒಂದು 100% ಒಂದು ಒಳ್ಳೆ ರಿಸಲ್ಟ್ನ ಪಡ್ಕೋಬೋದು ಅಂತ. ಇನ್ನು ಬೇರೆದು ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದು ಇಂಡಿಯಾಸ್ ನಂಬರ್ 1 ಪ್ರಾಡಕ್ಟ್ ಆಗಿರೋದ್ರಿಂದ, ಸೊ ಇದರಲ್ಲಿ ಟೆಸ್ಟ್ ಮಾಡೋದ್ರಿಂದ ಸೊ ನಮಗೆ ವರ್ತಬಲ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಯಾವಾಗ ನಾವು ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಮ್ಮದು ಪೀರಿಯಡ್ ಮಿಸ್ ಆದ 8 ಡೇಸ್ ಆಗಲೇಬೇಕು. ಪೀರಿಯಡ್ ಮಿಸ್ ಆಗಿ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ. ಸೊ 1 ಮಂತ್ 2 ಡೇಸ್ ಕೂಡ ರಿಸಲ್ಟ್ ಬರುವಂಥ ಸಾಧ್ಯತೆಗಳಿದೆ. ಬಟ್ ನಾವು 100% ಗ್ಯಾರಂಟಿಗೋಸ್ಕರ ನಾವೇನಂದರೆ 1 ಮಂತ್ ಮೇಲೆ 8 ಡೇಸ್ ಮಿನಿಮಮ್ ಆಗಿರಬೇಕು. ನಿಮಗೆ ವೆಯ್ಟ್ ಮಾಡೋಕ್ಕೆ ನಮಗೆ ಅಷ್ಟು ಪೇಷನ್ಸ್ ಇಲ್ಲ ಅಂದರೆ 8 ಡೇಸು. ನಿಮ್ಗೆ ವೆಯ್ಟಿಂಗ್ ಮಾಡೋ ಪೇಷನ್ಸ್ ಇದೆ ಅಂದರೆ ಖಂಡಿತವಾಗ್ಲೂ 1 ಮಂತ್ 10 ಡೇಸ್ 12 ಡೇಸಿಗೆ ತಗೊಳ್ಳಿ. ಸೊ ಅದು ನಿಮಗೆ ಡಾರ್ಕಾಗಿ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ, ಸೊ ಈ ಕಿಟ್ಟಲ್ಲಿ ಏನಿದೆ, ನಿಮಗೆ 2 ಲೈನ್ಸ್ ಇರುತ್ತೆ. ಒಂದು ಬಂದು ಸೊ ಆ 2 ಲೈನ್ ಯಾವ್ಯಾವುದಪ್ಪ ಅಂದರೆ ಸಿ ಮತ್ತು ಟಿ ಅಂತ ಬರುತ್ತೆ. ನಿಮಗೆ ಸಿ ಬಂದು ಕಂಟ್ರೋಲ್ ಲೈನ್, ಟಿ ಬಂದು ಟೆಸ್ಟ್ ಲೈನ್ ಅಂತ ಹೇಳಿ. ಸೊ ಸಿ ಮತ್ತು ಟಿ 2 ಲೈನ್ಗೆ ಡಾರ್ಕಾಗಿ ಬಂದಾಗ ಅದು ಪಾಸಿಟಿವ್ ಅಂತ ಇರುತ್ತೆ. ಸೊ 1 ಲೈನ್ ಮಾತ್ರ ಬಂತು ಅಂದರೆ ಅದು ನೆಗೆಟಿವ್ ಅಂತ ಇರುತ್ತೆ. 2 ಬರಲಿಲ್ಲ ಅಂತ ಹೇಳಿದ್ರೆ ಅದು ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ನೀವು ಇನ್ವ್ಯಾಲಿಡ್ ಅಂತ ಬಂದರೆ ಅದು ಕಿಟ್ಟಲ್ಲೇ ಏನೋ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನೋ ನಿಮ್ಮದೊಂದು ನೀವು ಆ ಟೆಸ್ಟ್ನ ತಗೊಳ್ಳೋಕೆ ಮುಂಚೆ ನೀವೇನಾದರೂ ಆಹಾರನ ಏನಾದರೂ ಸೇವನೆ ಮಾಡಿರ್ತೀರಲ್ವ, ಈ ಕಾಫಿ, ಟೀ, ಜ್ಯೂಸ್ ಆ ಥರದ್ದೇನೂ ಕೂಡ ತಗೋಬಾರ್ದು ಆ ಟೈಮಲ್ಲಿ. ಸೊ ಹಾಗಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕಿಟ್ನ ತಗೊಂಡು ನೀವು ಟೆಸ್ಟ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟಾಗಿ ಹೇಳೋವಂಥದ್ದು, ನೀವು ಟೆಸ್ಟ್ ಮಾಡುವಂಥ ಸಮಯ. ಸೊ ಟೆಸ್ಟ್ ಮಾಡುವಂಥ ಸಮಯ ಬಂದು ಅರ್ಲಿ ಮಾರ್ನಿಂಗ್. ನಿಮ್ಮ ಡಾಕ್ಟ್ರು ಕೂಡ ಹೋಗಿ ಕೇಳಿದ್ರು ಕೂಡ ಇದೇ ಸಜೆಸ್ಟ್ ಮಾಡ್ತಾರೆ.
ಅರ್ಲಿ ಮಾರ್ನಿಂಗ್ ಯೂರಿನ್ ಟೆಸ್ಟೇ ಮಾಡಬೇಕು ನೀವು. ಸೊ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಅದು 100% ಗ್ಯಾರಂಟಿ ಇರುತ್ತೆ. ಸೊ ನೀವು ಮಧ್ಯದಲ್ಲಿ ಊಟ ಆದಮೇಲೆ ಡೇ ಟೈಮಲ್ಲಿ ಮಾಡುವಂಥದ್ದು 100% ಗ್ಯಾರಂಟಿ ಇರಲ್ಲ. ಸಮ್ಟೈಮ್ಸು ಪಾಸಿಟಿವ್ ಬಂದರೂ ಕೂಡ ಅದು ನಿಮಗೆ ನೆಗೆಟಿವೇ ಆಗಿರುತ್ತೆ ಕೂಡ. ಪ್ರೆಗ್ನೆನ್ಸ್ ಅಲ್ಲ ಅಂದರೂ ಕೂಡ ಪಾಸಿಟಿವ್ ತೋರಿಸೋಂಥ ಚಾನ್ಸಸ್ ಕೂಡ ಇರುತ್ತೆ, ಅಥವಾ ಪ್ರೆಗ್ನೆಂಟ್ ಆಗಿದ್ದರೂ ಕೂಡ ನೆಗೆಟಿವ್ ತೋರಿಸೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲರೂ ಅಷ್ಟೇ, ಡಾಕ್ಟ್ರು ಕೂಡ ನಿಮಗೆ ಪ್ರಿಫರ್ ಮಾಡೋದು ಅರ್ಲಿ ಮಾರ್ನಿಂಗ್ ಯೂರಿನ್ ಟೆಸ್ಟ್ನ ಮಾಡಿ ಅಂತ. ಅರ್ಲಿ ಮಾರ್ನಿಂಗು ಆ HCG ಅಂತ ಏನೊಂದು ಹಾರ್ಮೋನ್ ಹೇಳಿದೆ ಅಲ್ಲ, ಸೊ ಆ HCG ಜಾಸ್ತಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಅದರಿಂದನೇ ನಾವು ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯೋದ್ರಿಂದ ಸೊ ಅರ್ಲಿ ಮಾರ್ನಿಂಗು ಅದ್ರದ್ದು ಜಾಸ್ತಿ ಹಾರ್ಮೋನ್ಸು HCGದು ಜಾಸ್ತಿ ಆ್ಯಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ. ಹಾಗಾಗಿ ಸೊ ಇವಾಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಅದನ್ನು ಅರ್ಲಿ ಮಾರ್ನಿಂಗು ಟೆಸ್ಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಏನು ಮಾಡಬೇಕು? ಖಂಡಿತವಾಗ್ಲೂ ಅದಕ್ಕೂ ಕೂಡ ಇದೆ. ಅರ್ಲಿ ಮಾರ್ನಿಂಗ್ ನಿಮಗೆ ಟೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ, ನೀವು 3 ಅವರು ಯೂರಿನ್ ಪಾಸ್ ಮಾಡಿರಬಾರ್ದು. 3 ಅವರ್. ಇವಾಗ ನೀವು ಮಧ್ಯಾಹ್ನ 1 ಗಂಟೆಗೆ ಟೆಸ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು 10ರಿಂದ 11 ಗಂಟೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ 10ರಿಂದ 11 ಗಂಟೆಯಿಂದ 1 o'clockವರೆಗೂ ಕೂಡ ಯೂರಿನ್ ಪಾಸ್ ಮಾಡಿರಬಾರ್ದು. ಸೊ 3 ಅವರು ಯೂರಿನ್ ಪಾಸ್ ಮಾಡಿರಬಾರ್ದು. ಸೊ ಆ ಟೆಸ್ಟ್ ತಗೊಳ್ಳೋಕೆ ಮುಂಚೆ ನೀವು ಕಾಫಿ, ಟೀ ಆಗಲಿ, ಜ್ಯೂಸ್ ಆಗಲಿ, ಒಂದು ಸ್ವೀಟ್ ಐಟಮ್ ಆಗಲಿ ಏನೂ ಕೂಡ ತಿಂದಿರಬಾರ್ದು. ನಾರ್ಮಲಾಗಿ ನಿಮಗೆ ಬೇಕು ಅಂದರೆ ಪ್ಲೇನ್ ವಾಟರ್ನ ಕುಟ್ಕೊಂಡಿರ್ಬೋದು. ಆ ಥರ ಇದ್ದಾಗ ನೀವು ಡೇ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೋದು. ಬಟ್ ಸ್ಟಿಲ್ 100% ಗ್ಯಾರಂಟಿಗೆ ಅರ್ಲಿ ಮಾರ್ನಿಂಗೇ ನಾನು ಪ್ರಿಫರ್ ಮಾಡೋದು. ಬಟ್ ಆಪ್ಷನ್ ಇಲ್ಲ ಅಂದಾಗ ಈ ರೀತಿಯಾಗಿ ಕೂಡ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಟೆಸ್ಟ್ನ ಮಾಡ್ಕೊಳ್ಬೋದು. ಸೊ ಮಿನಿಮಮ್ 5 ನಿಮಿಷ ನೀವು ಬಿಡಬೇಕಾಗುತ್ತೆ. ನೀವು ಅದನ್ನು ಟೆಸ್ಟ್ ಮಾಡುವಾಗ ಎಲ್ಲರೂ ಕೂಡ ಪ್ರೆಗ್ನೆನ್ಸಿ ಕಿಟ್ನ ನೋಡಿರ್ತೀರ. ಒಂದು ಸಮತಟ್ಟಾದ ಜಾಗದಲ್ಲಿ ಇಟ್ಕೋಬೇಕಾಗುತ್ತೆ. ಕರೆಕ್ಟಾಗಿರಬೇಕು. ಅದು ಸ್ವಲ್ಪ ಕ್ರಾಸಾಗಿ ಕೂಡ ಇಟ್ಕೋಬಾರ್ದು. ತುಂಬ ಸಮತಟ್ಟಾದ ಜಾಗದಲ್ಲಿ. ಮತ್ತು ಅದರೊಳಗಡೆ ನಿಮಗೆ ಏನೊಂದು ಇದನ್ನು ಕೊಟ್ಟಿರ್ತಾರೆ ಟೆಸ್ಟನ್ನ, ಅದನ್ನು ಹಾಕ್ಲಿಕ್ಕೆ ಯೂರಿನ್ ಅಂತ, ಅದರಲ್ಲಿ ಕರೆಕ್ಟಾಗಿ 3 ಡ್ರಾಪ್ಸ್ ಮಾತ್ರ ಹಾಕಬೇಕಾಗುತ್ತೆ. ಸೊ ನಿಮಗೆ ಕಂಟ್ರೋಲ್ ಲೈನ್ ಮತ್ತು ಟೆಸ್ಟ್ ಲೈನು ತುಂಬ ಡಾರ್ಕಾಗಿ ಬಂತು ಅಂದರೆ 100% ಕನ್ಫರ್ಮ್. ಬಟ್ ಸ್ಟಿಲ್ ನೀವು ಆವಾಗಲೇ ಹಾಸ್ಪಿಟಲ್ ಹೋಗೋದು ಬೇಡ. ಅದು ಪಾಸಿಟಿವ್ ಬಂದರೂ ಕೂಡ ಒಂದು 3 ಡೇಸ್ ಬಿಟ್ಟು ಮತ್ತೆ 4th ಡೇ ಅಥವಾ 5th ಡೇಗೆ ಇನ್ನೊಂದು ಸಲ ಟೆಸ್ಟ್ನ ತಗೊಳ್ಳಿ. ಅದು ಕೂಡ ಪಾಸಿಟಿವ್ ಬಂದ ಮೇಲೆ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು ಫ್ರೆಂಡ್ಸ್. ಡಾಕ್ಟ್ರು ಕೂಡ ನೀವು ಹೋದ್ಮೇಲೆ ಕೇಳ್ತಾರೆ, ಸೊ ಮನೆಯಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರಾ ಅಂತ. ಸೊ ಯೂರಿನ್ ನಾವು ಟೆಸ್ಟ್ ಮಾಡುವಾಗ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೋಬೇಕು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸ್ಟೀಲ್ ಅಥವಾ ಬೇರೆ ರೀತಿ ಯಾವುದೇ ಒಂದು ಕಂಟೈನರ್ಗೆ ಸ್ಟೋರೇಜ್ ಮಾಡಬೇಡಿ. ಪ್ಲಾಸ್ಟಿಕ್ ಕಂಟೈನರ್ಗೆ ಸ್ಟೋರೇಜ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಮ್ಮಿಡಿಯೇಟಾಗಿ ಟೆಸ್ಟ್ ಮಾಡಬೇಕು. ನಾವು ಯೂರಿನ್ ಪಾಸ್ ಮಾಡಿದ್ಮೇಲೆ 1/4 ಗಂಟೆ 5 ನಿಮಿಷ 10 ನಿಮಿಷ ಬಿಟ್ಟು ಮಾಡೋ ಆಗಿಲ್ಲ. ಇಮ್ಮಿಡಿಯೇಟಾಗಿ ನಾವು ಟೆಸ್ಟ್ನ ಮಾಡಬೇಕು. ಮತ್ತು 5 ನಿಮಿಷದ ಒಳಗಡೆ ಆ ರಿಸಲ್ಟ್ ಏನು ಬರುತ್ತೆ ಅದು 100% ರಿಸಲ್ಟು. ನೀವು ಅರ್ಧ ಗಂಟೆ 1 ಅವರ್ ಎಲ್ಲ ಬಿಟ್ಟು ನೋಡಿದ್ರೆ ಅದು 100% ರಿಸಲ್ಟ್ ಆಗಿರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ನೀವು ಟೆಸ್ಟು ತಗೊಂಡಿರಲ್ಲ, ಸೊ ಟೆಸ್ಟು ತಗೊಂಡಿಲ್ಲ ಅಂದ್ರೂ ಕೆಲವು ಸಿಮ್ಟಮ್ಸಲ್ಲಿ ಕೂಡ ಗೊತ್ತಾಗುತ್ತೆ ಪ್ರೆಗ್ನೆನ್ಸು ಹೌದೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಅಂದರೆ ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಗರ್ಭ ನಿಂತ ತಕ್ಷಣ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು ಬರುತ್ತೆ ಕೆಲವ್ರಿಗೆ. ಸೊ ಹೀಗಾಗಿ ಮತ್ತು ಏನೇ ಒಂದು ಫುಡ್ನ ನೋಡಿದ್ರು, ಏನೇ ಒಂದು ಅಡುಗೆ ಸ್ಮೆಲ್ ತೊಗೊಂಡ್ರು ಕೂಡ ನಮಗೆ ಸೇರ್ತಾ ಇರಲ್ಲ, ಏಸಿಗೆ ಆಗ್ತಾ ಇರುತ್ತೆ. ಆ ಥರ ಇದು ಕೂಡ ಇರುತ್ತೆ. ಕೆಲವ್ರಿಗೆ ತಲೆನೋವು ಕೂಡ ಬರುತ್ತೆ, ಕೆಲವ್ರಿಗೆ ಮಲ್ಕೊಬೇಕು ಅಂತ ನಿದ್ದೆ ಜಾಸ್ತಿ ಬರುತ್ತೆ. ಸೊ ಆಮೇಲೆ ಕೆಲವರು ಯೂರಿನ್ ಪಾಸ್ ತುಂಬ ಜಾಸ್ತಿ ಹೋಗಬೇಕು ಅನಿಸುತ್ತೆ, ಡಾರ್ಕ್ ಇನ್ ಕಲರಲ್ಲಿರುತ್ತೆ. ಸೊ ಇದು ಕೂಡ ಒಂದೊಂದು ಅರ್ಲಿ ಸಿಮ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂದರೆ ಫ್ರೆಂಡ್ಸ್, ಏನಂದರೆ ಇದು ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನಂದರೆ ಜಾಸ್ತಿ ಟ್ರಾವೆಲ್ ಮಾಡಬೇಡಿ. ಸೊ ಆದಷ್ಟು ಸೇಫ್ ಆದಂಥ ಸ್ಮೂತ್ ಆದಂಥ ಟ್ರಾವೆಲ್ನ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಹೊರಗಡೆ ಹೋಗದೆ ಇರೋದಕ್ಕೆ ಟ್ರೈ ಮಾಡಿ. ಸ್ಮೂತಾಗಿ ಇರಬೇಕು ನಮ್ಮದು ಜರ್ನಿ. ಏನೇ ಇದ್ದರೂ ತುಂಬ ರ್ಯಾಶ್, ಇವಾಗ ಬೈಕಲ್ಲಿ ಹೋಗೋದು, ಆಟೋದಲ್ಲಿ ಹೋಗೋದೆಲ್ಲ ಮಾಡಬಾರ್ದು. ಸೊ ಒಂದು 3 ಮಂತ್ಸ್ವರೆಗೂ ನೀವು ತುಂಬ ಜೋಪಾನವಾಗಿರಬೇಕಾಗುತ್ತೆ. 3 ಮಂತ್ಸ್ ಆದಮೇಲೆ ಗ್ರ್ಯಾಜುವಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೋದು. 5 ಮಂತ್ವರೆಗೂ ಸ್ವಲ್ಪ ಗ್ಯಾರಂಟಿ ಇರಲ್ಲ, ತುಂಬ ಕೇರ್ಫುಲ್ಲಾಗಿರಬೇಕು. ಸೊ 5 ಮಂತ್ ಆದಮೇಲೆ ನೀವು ಆರಾಮಾಗಿ ಓಡಾಡ್ಬೋದು, ಕೆಲಸಗಳನ್ನ ಮಾಡ್ಬೋದು, ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾವು ತುಂಬ ವಾಕ್ ಮಾಡೋದ್ರಿಂದ, ಜೀರಿಗೆ ಕಷಾಯನ ಕುಡಿಯೋದ್ರಿಂದ ಸ್ವಲ್ಪ ಸಡನ್ನಾಗಿ ಹೇಳೋದು, ಸಡನ್ನಾಗಿ ಬಗ್ಗೋದೆಲ್ಲ ಮಾಡಬಾರ್ದು. ಸೊ ನಾರ್ಮಲಾಗಿ ನಿಧಾನವಾಗಿ ಎದ್ದೋಳೋದು, ನಿಧಾನವಾಗಿ ಕೂತ್ಕೊಳ್ಳೋದು, ಬಗ್ಗೋದು ಎಲ್ಲ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದ್ರಿಂದ ಹೆಲ್ದಿ ಫುಡ್ನ ತಗೋಬೇಕು. ಆ್ಯಕ್ಟಿವ್ ಆದರೆ ನಮಗೆ ನಾರ್ಮಲ್ ಡೆಲಿವರಿ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು
ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಎಕ್ಸಸೈಸಸ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿಗೆ ಅಂತಲೇ. ಸೊ ಅದನ್ನು ಕೇರ್ಫುಲ್ಲಾಗಿ ನೋಡಿ ನೀವು. ತುಂಬ ಕಡೆ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಬಟ್ ಡಾಕ್ಟ್ರು ಏನು ಹೇಳ್ತಾರೆ, ಡಾಕ್ಟ್ರು ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ಅದನ್ನು ಮಾಡೋಕ್ಕೆ ಹೋಗಬೇಕು. ಸೊ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ನಂದು ಪ್ರೆಗ್ನೆನ್ಸಿ ರಿಲೇಟೆಡ್ 2 ವೀಡಿಯೋಗಳನ್ನ ಹಾಕಿದ್ದೀನಿ. ಸೊ ಸಿಮ್ಟಮ್ಸು ಹೇಗೆ, ಮಗುದು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಅದರಾದ 15 ಡೇಸ್ಗೆ ಹಾರ್ಟ್ ರೇಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ 3 ಮಂತ್ಸ್ ಅಥವಾ 2.5 ಮಂತಿಗೆ ಫಸ್ಟು ಸ್ಕ್ಯಾನಿಂಗ್ನ ತಗೋತಾರೆ. ಸೊ ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು. ಸೊ ನೆಕ್ಸ್ಟ್ ಏನಾದರೂ ನಿಮಗೆ ಇದ್ರ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಹಾಗೆ ನನ್ನ ವೀಡಿಯೋನ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ನೋಡ್ತಾ ಇರಿ. ಯಾರಾನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ರಿಗೂ.